ಜಾರಿ ನಿರ್ದೇಶನಾಲಯ ಅಂದ್ರೆ ಇಡಿ ಎಸ್ಡಿಪಿಐ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿ ಅವರನ್ನ ಯಾಕೆ ಬಂಧಿಸಿದೆ? ಎಂಕೆ ಫೈಜಿಯ ಬಂಧನಕ್ಕೆ ಕಾರಣವಾದ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಮುಖ ಆರೋಪಗಳು ಯಾವ್ದ್ಯಾವುದು? ಪಿಎಫ್ಐ 2022ರಲ್ಲಿ ನಿಷೇಧಗೊಂಡ ಬಳಿಕ ಇಡಿ ಸಂಘಟನೆಯ ವಿರುದ್ಧ ಕೈಗೊಂಡ ಪ್ರಮುಖ ಕ್ರಮಗಳೇನು? ತನ್ನ ರಾಷ್ಟ್ರೀಯ ಅಧ್ಯಕ್ಷರ ಬಂಧನಕ್ಕೆ ಎಸ್ಡಿಪಿಐ ಪ್ರತಿಕ್ರಿಯೆ ಏನು? ಜಾರಿ ನಿರ್ದೇಶನಾಲಯ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿಯನ್ನ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ಸಂಬಂಧ ಬಂಧಿಸಿದೆ. ಪಿಎಫ್ಐ ಹಾಗೂ ಅದರ ಅಂಗಸಂಸ್ಥೆಗಳ ವಿರುದ್ಧದ ತನಿಖೆಯ ಭಾಗವಾಗಿ ಇಡಿ ಈ ಕ್ರಮ ಕೈಗೊಂಡಿದ್ದು, ಫೈಜಿ ಅವರನ್ನ ದಿಲ್ಲಿಯ ವಿಮಾನ ನಿಲ್ದಾಣದಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಂದ್ರೆ ಪಿಎಂಎಲ್ಎ ಅಡಿಯಲ್ಲಿ ಬಂಧಿಸಲಾಗಿದೆ. ಪಿಎಫ್ಐ 2022ರಲ್ಲಿ ನಿಷೇಧಗೊಂಡ ಬಳಿಕ ಅದರ ಹಣಕಾಸು ಚಟುವಟಿಕೆಗಳ ಕುರಿತು ತನಿಖೆ ತೀವ್ರಗೊಳ್ತಾ ಇದ್ದು, ಇಡಿ ಹಲವು ಬಂಧನಗಳು, ಆಸ್ತಿ ಜಪ್ತಿ ಮತ್ತು ಆರೋಪ ಪಟ್ಟಿಗಳನ್ನು ಸಲ್ಲಿಸಿದೆ. ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂದ್ರೆ ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಎಂಕೆ ಫೈಜಿ ಅವರನ್ನ ಅಕ್ರಮ ಹಣ ವರ್ಗಾವಣೆ ಪ್ರಕರಣದ ತನಿಖೆಯ ಭಾಗವಾಗಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಬಂಧಿಸಿದ್ದಾರೆ. ಎಂಕೆ ಫೈಜಿಯನ್ನ ಸೋಮವಾರ ರಾತ್ರಿ ದಿಲ್ಲಿ ವಿಮಾನ ನಿಲ್ದಾಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ಬಂಧಿಸಲಾಗಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಫೆಬ್ರವರಿ 28ರಂದು ಕೇರಳದಲ್ಲಿರುವ ಫೈಜಿ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ರು. ಎಸ್ಡಿಪಿಐ ಪಕ್ಷ ನಿಷೇಧಿತ ಪಿಎಫ್ಐ ಸಂಘಟನೆಯ ರಾಜಕೀಯ ವಿಭಾಗ ಅಂತ ಗುರುತಿಸಲಾಗುತ್ತೆ. 2022ರ ಸೆಪ್ಟೆಂಬರ್ 28ರಂದು ಕಠಿಣ ಕಾನೂನು ಬಾಹಿರ ಚಟುವಟಿಕೆಗಳ ತಡೆಗಟ್ಟುವಿಕೆ ಕಾಯ್ದೆ ಅಂದ್ರೆ ಯುಎಪಿಎ ಅಡಿಯಲ್ಲಿ ಗೃಹ ಸಚಿವಾಲಯ ಪಿಎಫ್ಐ ಮತ್ತು ಅದರ 8 ಅಂಗಸಂಸ್ಥೆಗಳನ್ನು ನಿಷೇಧಿಸಿತ್ತು. ಅದಕ್ಕೂ ಮೊದಲು ಹಾಗೂ ಬಳಿಕ ಇಡಿ ಮತ್ತು ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ ಎನ್ಐಎ ರಾಷ್ಟ್ರವ್ಯಾಪಿ ಪಿಎಫ್ಐ ಕಚೇರಿಗಳು ಮತ್ತು ನಾಯಕರ ಮನೆಗಳ ಮೇಲೆ ದಾಳಿ ನಡೆಸಿದೆ. ಕೆಲ ನಾಯಕರನ್ನ ಬಂಧಿಸಿ ಅವರಿಂದ ದಾಖಲೆಗಳನ್ನು ವಶಪಡಿಸಿಕೊಂಡಿತ್ತು. 2021ರಿಂದ ಹಿರಿಯ ಪದಾಧಿಕಾರಿಗಳು ಸೇರಿದಂತೆ 26 ಪಿಎಫ್ಐ ಸದಸ್ಯರನ್ನ ಇಡಿ ಬಂಧಿಸಿದೆ ಮತ್ತು 9 ಚಾರ್ಜ್ ಶೀಟ್ಗಳನ್ನು ಸಲ್ಲಿಸಿದೆ. ಅಕ್ಟೋಬರ್ 2024ರಲ್ಲಿ ಕುವೈಟ್, ಒಮನ್, ಖತಾರ್, ಸೌದಿ ಅರೇಬಿಯಾ ಮತ್ತು ಯುಎಇ ಸೇರಿದಂತೆ ಸಿಂಗಾಪುರ ಮತ್ತು ಗಲ್ಫ್ ದೇಶಗಳಲ್ಲಿ ಪಿಎಫ್ಐ ಸುಮಾರು 13,000 ಸಕ್ರಿಯ ಸದಸ್ಯರನ್ನ ಹೊಂದಿದೆ ಅಂತ ಜಾರಿ ನಿರ್ದೇಶನಾಲಯ ಆರೋಪಿಸಿದೆ. ಈ ಸದಸ್ಯರು ವಿದೇಶಗಳಲ್ಲಿ ಹಣವನ್ನು ಸಂಗ್ರಹಿಸುವಲ್ಲಿ ತೊಡಗಿದ್ರು, ನಂತರ ಅಕ್ರಮ ಹವಾಲಾ ಮಾರ್ಗಗಳ ಮೂಲಕ ಭಾರತಕ್ಕೆ ವರ್ಗಾಯಿಸುತ್ತಿದ್ರು ಅಂತ ಆರೋಪಿಸಿತ್ತು. ಇದಲ್ಲದೆ ತನಿಖೆಯ ಭಾಗವಾಗಿ 56 ಕೋಟಿಗೂ ಅಧಿಕ ಮೌಲ್ಯದ ಪಿಎಫ್ಐ ಆಸ್ತಿಯನ್ನ ಇಡಿ ಜಪ್ತಿ ಮಾಡಿದೆ. ತನ್ನ ರಾಷ್ಟ್ರೀಯ ಅಧ್ಯಕ್ಷರ ಬಂಧನಕ್ಕೆ ಪ್ರತಿಕ್ರಿಯಿಸಿರುವ ಎಸ್ಡಿಪಿಐ ಇದೊಂದು ಸೇಡಿನ ರಾಜಕೀಯ ಹಾಗೂ ಟೀಕೆ ಮತ್ತು ರಾಜಕೀಯ ವಿರೋಧಿಗಳನ್ನ ಹಣಿಯುವ ಕ್ರಮ ಅಂತ ಹೇಳಿದೆ. ಬಿಜೆಪಿ ಸರ್ಕಾರ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ವಿಪಕ್ಷ ನಾಯಕರನ್ನ ಟಾರ್ಗೆಟ್ ಮಾಡ್ತಿದೆ. ಈ ಪ್ರಭುತ್ವ ಅಪಾಯಕಾರಿ ವಕ್ಫ್ ಕಾಯ್ದೆಯನ್ನ ವಿರೋಧಿಸುತ್ತಿರುವ ಎಸ್ಡಿಪಿಐ ಬಗ್ಗೆ ಅಸಹಿಷ್ಣುತೆ ಹೊಂದಿರೋದು ಸ್ಪಷ್ಟವಾಗಿದೆ ಅಂತ ಪಕ್ಷದ ಉಪಾಧ್ಯಕ್ಷ ಮೊಹಮ್ಮದ್ ಶಾಫಿ ಹೇಳಿದ್ದಾರೆ. ಏನೇ ಆದ್ರೂ ದಬ್ಬಾಳಿಕೆ ವಿರುದ್ಧದ ಪಕ್ಷದ ಹೋರಾಟ ನಿಲ್ಲದು ಅಂತ ಅವರು ಹೇಳಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.